ನಮಸ್ತೆ. ದ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಚಾನಲ್ಗೆ ಸ್ವಾಗತ. ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟಿಗೆ ಪ್ರತಿ ತಿಂಗಳು 9,250 ರೂಪಾಯಿ ಬರುತ್ತಿದ್ದರೆ ಹೇಗಿರುತ್ತದೆ? ಹೌದು, ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಇನ್ಫಾರ್ಮೇಷನ್ ಸಿಗಲಿದೆ. ವಿಡಿಯೋ ಅನ್ನು ಕೊನೆ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸ್ಕೀಮ್ನ ಬಗ್ಗೆ ನಿಮಗೆ ಏನು ಅನ್ನಿಸುತ್ತದೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ MIS ಎಂದರೇನು? ಇಂಟ್ರೆಸ್ಟ್ ರೇಟ್ ಇದೆಯಾ? ಟ್ಯಾಕ್ಸ್ ಇದೆಯಾ? ಏನೆಲ್ಲ ಬೆನಿಫಿಟ್ ಇದೆ? ಎಲ್ಲವನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಮಿನಿಮಮ್ 1,000 ರೂಪಾಯಿ ಡೆಪಾಸಿಟ್ ಮಾಡುವುದರ ಮೂಲಕ ನೀವು ಒಂದು ಮಂತ್ಲಿ ರೆಗ್ಯುಲರ್ ಇನ್ಕಮನ್ನು ಜನರೇಟ್ ಮಾಡಬಹುದು. ಯಾರ ಬಳಿ ಒಂದು ರೆಗ್ಯುಲರ್ ಇನ್ಕಮ್ ಇಲ್ಲ, ಆದರೆ ಒಂದು ಲಂಸಮ್ ಅಮೌಂಟ್ ಇದೆ, ಅವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ನೀವು ಮಿನಿಮಮ್ 1,000 ರೂಪಾಯಿ ಡೆಪಾಸಿಟ್ ಮಾಡುವುದರಿಂದ ಭಾರತ ಸರ್ಕಾರ ನಿಮಗೆ ಒಂದು ಮಂತ್ಲಿ ಇನ್ಕಮನ್ನು ಕೊಡ್ತದೆ. ಹೌದು, ಈ ಇನ್ವೆಸ್ಟ್ಮೆಂಟ್ ನೀವು ಪ್ರತಿ ತಿಂಗಳು ಮಾಡಬೇಕಾಗಿಲ್ಲ. ಕೇವಲ ಒಂದು ಬಾರಿ ಹಣವನ್ನು ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದರೆ ಸಾಕು. ಆದರೆ ನಿಮಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ನಿಮ್ಮ ಉಳಿತಾಯ ಖಾತೆಗೆ ಬರುತ್ತದೆ. ಇದು ಹೇಗೆ? ಈ ಪೋಸ್ಟ್ ಆಫೀಸ್ MIS ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ ಏನು? ಎಲ್ಲವನ್ನೇ ಇಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ನೀವು ಮಿನಿಮಮ್ 1,000ದಿಂದ 9 ಲಕ್ಷದವರೆಗೆ ಸಿಂಗಲ್ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಬಹುದು. ಹಾಗೆ ಮ್ಯಾಕ್ಸಿಮಮ್ 15 ಲಕ್ಷದವರೆಗೆ ಜಾಯಿಂಟ್ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಬಹುದು. ಜಾಯಿಂಟ್ ಅಕೌಂಟ್ ಎಂದರೆ 3 ಜನರ ಒಂದು ಖಾತೆ. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳೊಡನೆ ಕೂಡ ಈ ಅಕೌಂಟನ್ನು ತೆರೆಯಬಹುದಾಗಿದೆ. ನೀವು ಮೊದಲು ಸಿಂಗಲ್ ಅಕೌಂಟ್ ಓಪನ್ ಮಾಡಿದ್ದರೂ ಸಹ ನಂತರ ಅದನ್ನು ಜಾಯಿಂಟ್ ಅಕೌಂಟಿಗೆ ಬದಲಾಯಿಸುವ ಅವಕಾಶ ಇಲ್ಲಿರುತ್ತದೆ. ನೀವು ಇಲ್ಲಿ ಗಮನಹರಿಸುವ ವಿಷಯ ಏನೆಂದರೆ, ನೀವು ಜಾಯಿಂಟ್ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿದ ಹಣ 5 ಲಕ್ಷದಂತೆ ಮೂವರು ಮಾಡಿದ ಡೆಪಾಸಿಟ್ ಎಂದು ಪೋಸ್ಟ್ ಆಫೀಸ್ ಭಾವಿಸುತ್ತದೆ. ಒಂದು ವೇಳೆ ನೀವು 8 ಲಕ್ಷ ಡೆಪಾಸಿಟ್ ಮಾಡಿದ್ದೀರಿ, ನಿಮಗೆ ಇಲ್ಲಿ ಉಳಿದವರಿಗಿಂತ ಹೆಚ್ಚು ಹಣ ಸಿಗುತ್ತದೆ ಎಂದಿಲ್ಲ. ಇಲ್ಲಿ ಬರುವ ಎಲ್ಲ ಇಂಟ್ರೆಸ್ಟ್ ಹಣವನ್ನು ಸಮನಾಗಿ ಹಂಚಲಾಗುತ್ತದೆ. ಇನ್ನು ನೀವು ಈ ಹಣವನ್ನು 5 ವರ್ಷಗಳವರೆಗೆ ಡೆಪಾಸಿಟ್ ಮಾಡಬೇಕು. ಇದಕ್ಕೆ ನಿಮಗೆ 7.4% ಪರ್ ಆನಮ್ನಲ್ಲಿ ಇಂಟ್ರೆಸ್ಟ್ ದೊರೆಯುತ್ತದೆ. ನೀವು ಇಲ್ಲಿ ಹಣವನ್ನು 5 ವರ್ಷಕ್ಕೆ ಒಮ್ಮೆ ಡೆಪಾಸಿಟ್ ಮಾಡಿದಾಗ ಡೆಪಾಸಿಟ್ ಮಾಡಿದ 1 ತಿಂಗಳ ನಂತರ ಇಂಟ್ರೆಸ್ಟ್ ಅಮೌಂಟ್ ಅಂದರೆ ಬಡ್ಡಿ ಹಣವು ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. ಇಲ್ಲಿ ಸೇವಿಂಗ್ ಅಕೌಂಟ್ ಪೋಸ್ಟ್ ಆಫೀಸ್ನಲ್ಲೇ ಇರಬೇಕಾಗಿಲ್ಲ. ಬೇರೆ ಯಾವುದೇ ಬ್ಯಾಂಕ್ನ ಸೇವಿಂಗ್ ಅಕೌಂಟ್ ಇದ್ದರೂ ಅದಕ್ಕೆ ಹಣವು ಬಂದು ಸೇರುತ್ತದೆ. ನೀವು ಬಂದ ಇಂಟ್ರೆಸ್ಟ್ ಹಣವನ್ನು ಖರ್ಚು ಮಾಡಬಹುದು ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಹಣವನ್ನು ಹೆಚ್ಚು ಕೂಡ ಮಾಡಬಹುದು. ನೀವು ಅಕೌಂಟ್ ಓಪನ್ ಮಾಡಿದ ಕೆಲ ಸಮಯದ ನಂತರ ಹಣದ ಅವಶ್ಯಕತೆ ಬಂದಾಗ ನಾವು ಮಾಡಿದ ಡೆಪಾಸಿಟ್ ಹಣವನ್ನು ಹಿಂಪಡೆಯಬಹುದೇ ಎಂಬುದನ್ನು ಇಲ್ಲಿ ನೋಡೋಣ ಬನ್ನಿ. ಅಕೌಂಟ್ ಓಪನ್ ಮಾಡಿದ 1 ವರ್ಷದ ಒಳಗೆ ನೀವು ಅಕೌಂಟನ್ನು ಕ್ಲೋಸ್ ಮಾಡಲು ಸಾಧ್ಯವಿಲ್ಲ. ಆದರೆ ಅಕೌಂಟ್ ಓಪನ್ ಮಾಡಿದ 1 ವರ್ಷದ ನಂತರ 3 ವರ್ಷದ ಒಳಗೆ ನೀವು ಅಕೌಂಟ್ ಕ್ಲೋಸ್ ಮಾಡಲು ಬಯಸಿದರೆ 2% ಪೆನಾಲ್ಟಿಯನ್ನು ಕೊಡಬೇಕು. 10,000 ರೂಪಾಯಿ ಡೆಪಾಸಿಟ್ ಮಾಡಿದರೆ 200 ರೂಪಾಯಿಯಂತೆ ಪೆನಾಲ್ಟಿ ಕೊಡಬೇಕು. ಹಾಗಾದರೆ ನಾವು ಪಡೆದ ಇಂಟ್ರೆಸ್ಟ್ ಹಣವನ್ನು ಹಿಂದಿರುಗಿಸಬೇಕಾ? ಇಲ್ಲ, ಇಂಟ್ರೆಸ್ಟ್ ಅಮೌಂಟನ್ನು ಹಿಂದಿರುಗಿಸಬೇಕಾಗಿಲ್ಲ ಅಥವಾ ನೀವು ಮಾಡಿದ ಡೆಪಾಸಿಟ್ ಹಣದಿಂದ ಯಾವುದೇ ಡಿಡಕ್ಟ್ ಆಗುವುದಿಲ್ಲ. 3 ವರ್ಷದ ನಂತರ 5 ವರ್ಷದ ಒಳಗೆ ನೀವು ಅಕೌಂಟನ್ನು ಕ್ಲೋಸ್ ಮಾಡಲು ಬಯಸಿದರೆ 1% ಪೆನಾಲ್ಟಿಯನ್ನು ಕೊಡಬೇಕು. ಇಲ್ಲಿಯೂ ಕೂಡ ಯಾವುದೇ ಇಂಟ್ರೆಸ್ಟ್ ಅಮೌಂಟ್ ಡಿಡಕ್ಟ್ ಆಗುವುದಿಲ್ಲ. ಹಾಗೆ ನೀವು ಮಾಡಿದ ಒಟ್ಟು ಡೆಪಾಸಿಟಿಂದನೂ ಯಾವುದೇ ಅಮೌಂಟ್ ಡಿಡಕ್ಟ್ ಆಗುವುದಿಲ್ಲ. 5 ವರ್ಷದ ನಂತರ ಅಕೌಂಟ್ ಮೆಚುರಿಟಿ ಹೊಂದಿದ ನಂತರ ನೀವು ಡೆಪಾಸಿಟ್ ಮಾಡಿದ ಪೂರ್ತಿ ಹಣ ನಿಮಗಿಲ್ಲಿ ಸಿಗುತ್ತದೆ. ಇಲ್ಲಿ ಟ್ಯಾಕ್ಸ್ ಇರುವುದರಿಂದ ನೀವು ಟ್ಯಾಕ್ಸ್ ಸ್ಲ್ಯಾಬ್ನ ಅಡಿಯಲ್ಲಿ ಬರದಿದ್ದರೆ ಮಾತ್ರ ಪೂರ್ತಿ ಹಣ ಸಿಗುತ್ತದೆ. ಅದು ಹೇಗೆ ಮುಂದೆ ನೋಡೋಣ. ಇನ್ನು ಅಕೌಂಟ್ ಓಪನ್ ಮಾಡಿದ ವ್ಯಕ್ತಿಯು ಮರಣ ಹೊಂದಿದರೆ ಆ ಸಮಯದಲ್ಲಿ ಡೆತ್ ಸರ್ಟಿಫಿಕೇಟ್ ನೀಡಿ ಅಕೌಂಟ್ನ ನಾಮಿನಿ ಹಣವನ್ನು ಹಿಂಪಡೆಯಬಹುದು. ಈಗ ಟ್ಯಾಕ್ಸ್ ಬಗ್ಗೆ ಹೇಳುವುದಾದರೆ, ನಿಮಗೆ ಸಿಗುವ ಇಂಟ್ರೆಸ್ಟ್ ಅಮೌಂಟ್ನ ಮೇಲೆ ಟ್ಯಾಕ್ಸ್ ಇರುತ್ತದೆ. ನೀವು ಒಂದು ವೇಳೆ ಟ್ಯಾಕ್ಸ್ ಸ್ಲ್ಯಾಬ್ನ ಅಡಿಯಲ್ಲಿ ಬಂದರೆ ಮಾತ್ರ ನೀವು ಟ್ಯಾಕ್ಸನ್ನು ಕಟ್ಟಬೇಕು. ಟ್ಯಾಕ್ಸ್ ಸ್ಲ್ಯಾಬ್ನ ಅಡಿಯಲ್ಲಿ ಬರದಿದ್ದರೆ ಟ್ಯಾಕ್ಸ್ ಕಟ್ಟುವುದು ಬೇಡ. ನೀವು ಅಕೌಂಟ್ ಓಪನ್ ಮಾಡಲು ಹೋದಾಗ 3 ಲಕ್ಷದ ಮೇಲೆ ಡೆಪಾಸಿಟ್ ಮಾಡುವರಿದ್ದರೆ ಒಮ್ಮೆ ಟ್ಯಾಕ್ಸ್ ಬಗ್ಗೆ ವಿಚಾರಿಸಿ ಮತ್ತೆ ಡೆಪಾಸಿಟ್ ಮಾಡುವುದು ಉತ್ತಮ ಎಂಬುದು ನನ್ನ ಅನಿಸಿಕೆ. ಈಗ ನಾವು ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಆಗ್ತದೆ ಅನ್ನೋದನ್ನು ನೋಡೋಣ.
ಡೆಪಾಸಿಟ್ ಅಮೌಂಟ್ 1,00,000, ಅದಕ್ಕೆ ಇಂಟ್ರೆಸ್ಟ್ 7.4% ಇರುವುದರಿಂದ ನಿಮಗೆ 5 ವರ್ಷದವರೆಗೆ ಪ್ರತಿ ತಿಂಗಳು 617 ರೂಪಾಯಿ ದೊರೆಯುತ್ತದೆ. ಒಟ್ಟು ಇಂಟ್ರೆಸ್ಟ್ ಹಣ 37,000 ಆಗಿರುತ್ತದೆ. ಅದೇ ರೀತಿ 9 ಲಕ್ಷ ಡೆಪಾಸಿಟ್ ಮಾಡಿದಾಗ ಪ್ರತಿ ತಿಂಗಳು 5,550 ರೂಪಾಯಿ ದೊರೆಯುತ್ತದೆ. ಒಟ್ಟು ಬಡ್ಡಿಯ ಮೊತ್ತ 3,33,000 ರೂಪಾಯಿಗಳಾಗಿರುತ್ತದೆ. ಹಾಗೆ ಜಾಯಿಂಟ್ ಅಕೌಂಟ್ನಲ್ಲಿ 15 ಲಕ್ಷ ಡೆಪಾಸಿಟ್ ಮಾಡಿದಾಗ 9,250 ರೂಪಾಯಿ ಮಂತ್ಲಿ ಇಂಟ್ರೆಸ್ಟ್ ಸಿಗುತ್ತದೆ. ಹಾಗೆ ಒಟ್ಟು ಇಂಟ್ರೆಸ್ಟ್ ಹಣವು 5,55,000 ರೂಪಾಯಿಗಳಾಗಿರುತ್ತದೆ. ಇದಿಷ್ಟು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಗ್ಗೆ. ಈ ಸ್ಕೀಮ್ನ ಬಗ್ಗೆ ನಿಮಗೆ ಏನನಿಸಿತು? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.